ಇವತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ ಇವರಿಗೆ ಹಾಲು ಹಾಕೋಗಿದ್ದೆ. ಬರೋ ಅಷ್ಟರಲ್ಲಿ 2 ತಟ್ಟೆನಲ್ಲೂ ಹಾಲು ಹಂಗೆ ಇತ್ತು, ಕುಡ್ದಿರಲಿಲ್ಲ. ಸಂಜೆ ನನ್ನ ಮಗ ಬಂದು ಹಾರ್ಲಿಕ್ಸ್ ಕುಡ್ದಾಗ ಇವ್ರಿಗೆ ಸ್ವಲ್ಪ ಹಾಕಿದ್ದ. ಚೆನ್ನಾಗಿ ಹಾಲು ಕುಡಿದ್ರು. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಪ್ಯಾಕೆಟ್ ಹಾರ್ಲಿಕ್ಸ್ ತೊಗೊಂಡು ಹಾಕಿದೆ. ನೋಡಿ ಇವಾಗ ಹಾಲು ಜೊತೆ ಹಾಕಿರೋದಕ್ಕೆ ಇವ್ನು ತಿಂತಾಯಿಲ್ಲ ಸರಿಯಾಗಿ. ಬರೀ ಹಾರ್ಲಿಕ್ಸ್ ಹಾಕಿದ್ರೆ ಚೆನ್ನಾಗಿ ತಿಂತಾನೆ ಪುಡಿನ. ನೋಡಿ ಕುಡಿಯಪ್ಪ, ಅಂಟ್ಕೊಂಡು ಬಿಡ್ತದು ನಾಲ್ಕೆಗೆ. ಅದಕ್ಕೆ ನನ್ನ ಮಗ ಪೂಜೆ ಮಾಡೋದಕ್ಕೆ ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ. ಚೆನ್ನಾಗಿದೆ ಇವಾಗ ನೋಡಿ. ಸಾಕಾಗೋಯ್ತೇನೋ ಅಂದರೆ ಬರೀ ಪೌಡರ್, ಹಾರ್ಲಿಕ್ಸ್ ಪೌಡರ್ ತಿಂತಾನೆ ನೋಡಿ. ಮತ್ತು ಚಿಂಟು ಅವಳಿಗೂ ಹಾಕಿದೆ. ಅವಳು ಹಾಲು ಜೊತೆನೇ ಹಾರ್ಲಿಕ್ಸ್ ಹಾಲು 2 ಮಿಕ್ಸಲ್ಲೇ ಕುಡಿದ್ಲು. ನನಗಂತೂ ಗೊತ್ತಿರಲಿಲ್ಲ ನಿಜವಾಗ್ಲೂ. ಇವತ್ತೇ ಫಸ್ಟ್ ನೋಡಿದ್ದು. ಹಾರ್ಲಿಕ್ಸ್ ಬಿಟ್ಟಾಗ ಹಾಕಿದ್ನಲ್ಲ, ಸ್ವಲ್ಪ ಹಾಲು ಉಳಿದಿತ್ತಲ್ಲ, ಅದು ಹಾಲು ಜೊತೆ ಇಬ್ಬರು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಬೆಳಗ್ಗೆಯಿಂದ ನಾನು ಬೇರೆ ಇರಲಿಲ್ಲ, ಏನು ಸರಿಯಾಗಿ ಊಟ ಆಗಿಲ್ಲ. ಹಾಲು ಮಾತ್ರ ಹಾಕಿಟ್ಟು ಹೋಗಿದ್ದೆ. ಸಂಜೆ ಬಂದಾಗ ಒಂದು ಸ್ವಲ್ಪ ಹಿಂದೆ ಸುತ್ತಾಡ್ತಿದ್ರು ಇಬ್ಬರು. ಹಾಲಿದ್ರೂ ಯಾಕೆ ಕುಡಿತಾಯಿಲ್ಲ ಅಂದ್ಕೊಂಡಿದ್ದೆ. ಹಾಲಿತ್ತು ಆದ್ರೂ ಹಿಂದೆ ಸುತ್ತಾಡ್ತಾಯಿದ್ರು. ಇವಾಗ ಚೆನ್ನಾಗಿ ಊಟ ಮಾಡಿದ್ರು ಇಬ್ಬರೂ. ಮತ್ತು ಬಿಸ್ಕೆಟು ಸ್ವೀಟು ಏನು ಗೊತ್ತಾ, ಬಿಸ್ಕೆಟ್ ತಿಂತಾನೆ ತುಂಬ. ನಮ್ಮದೇ ಅಂಗಡಿ ಇದೆ ಅಲ್ವಾ, ವೀಕ್ ಸ್ಟಾರ್ಟಿಂಗಲ್ಲಿ ಅದು ಶೋಕೇಸ್ ಫುಲ್ ಬಿಸ್ಕೆಟ್ ತಂದಿಟ್ಟಿರ್ತೀನಿ. ವೀಕೆಂಡ್ ಆಗೋ ಅಷ್ಟರಲ್ಲಿ ಆ ಶೋಕೇಸಲ್ಲಿ ಅದರಲ್ಲೂ ಓರಿಯೋ ಬೌನ್ಸ್ ಅಂದರೆ ಕ್ರೀಮ್ ಬಿಸ್ಕೆಟ್ಗಳು ಮತ್ತು 10 ರೂಪಾಯಿ ಬಿಸ್ಕೆಟ್ ಏನಿರುತ್ತೋ ಅದನ್ನೇ ಜಾಸ್ತಿ ತಿಂದಿರ್ತಾನೆ ಅವನು. ನೋಡಿ ಬರೀ ಹಾರ್ಲಿಕ್ಸ್ ಪೌಡರ್ ತಿಂತಾ ಇದ್ದಾನೆ. ಇವಳು ಹಾಲು ಜೊತೆ ತಿಂದಿದ್ದಾಳೆ, ಬರೀ ಪೌಡರ್ ಸಾಕಾಗಿದೆ ಅವನಿಗೆ. ಅದು ಬೇರೆ ಜಾಸ್ತಿ ಅಂಟ್ಕೊಳ್ಳುತ್ತಲ್ಲ ಪೌಡರು, ಬೇಕಾ ನೋಡಿ ಸಾಕು ಅವನಿಗೆ. ನಿಂಗೆ ಚಿಂಟು ತಿನ್ನೋ ಅಂದ್ರೂ ತಿನ್ನಲಿಲ್ಲ, ಹೋದ. ಪ್ಯಾಕೆಟ್ ಅಲ್ಲಿ ತಟ್ಟೆಗೆ ಹಾಕಿದರೆ ತಿಂದಿಲ್ಲ. ಪ್ಯಾಕೆಟ್ ತಗೊಂಡು ಹೋಗಿ ಪ್ಯಾಕೆಟನ್ನ ಇದು ಮಾಡ್ತಾಯಿದ್ದಾನೆ, ಹುಡುಕ್ತಾ ಇದ್ದಾನೆ. ಅದರೊಳಗೆ ಇದೆಯಾ ಪ್ಯಾಕೆಟ್ ಒಳಗೆ ಅಂತ ಹುಡುಕ್ತಾ ಇದ್ದಾನೆ. ಇವಳು ನೋಡಿ ಎಷ್ಟು ಚೆನ್ನಾಗಿ ತಿಂತಾಳೆ ನೋಡಿ. ಮತ್ತು ಚಿಂಟು ಚೆನ್ನಾಗಿ ಊಟ ಮಾಡ್ತಾಳೆ. ಅಂದರೆ ವೆರೈಟಿ ಬೇಕು ಅಂತ ಅಷ್ಟಿಲ್ಲ, ಬಟ್ ಸ್ವೀಟು ಫುಲ್ ವೆರೈಟಿ. ಅವನಿಗೆ ಇಷ್ಟ ಆದರೆ ಮಾತ್ರ ಅದನ್ನು ಮುಟ್ತಾನೆ ನೋಡಿ. ಹಾಕಿದರೆ ತಿಂದಿಲ್ಲ, ಪ್ಯಾಕೆಟ್ ಎಳ್ದಾಡ್ತಿದ್ದಾನೆ, ಖಾಲಿ ಪ್ಯಾಕೆಟ್ನ. ಇದನ್ನು ಅವನು ನೋಡಿ ಇದೇ ಇದರಲ್ಲಿ ತಿನ್ನೋ ಅಂದರೂ ತಿಂತಿಲ್ಲ. ಅಲ್ಲಿ ತಟ್ಟೆಲೂ ಹಂಗೆ ಬಿಟ್ಟಿದ್ದಾನೆ ಖಾಲಿ ಪ್ಯಾಕೆಟು. ಚಿಂಟು ತಿಂತಾಳೆ ಇವಾಗ ನೋಡಿ. ಅವಳು ಎತ್ಕೊಂಡೇ ಹೋದ್ಲು. ಎಷ್ಟೆಷ್ಟು ಉಳಿಸಿದ್ದಾರೆ. ಮತ್ತೆ ಅದಕ್ಕೆ ಹಾಲು ಹಾಕ್ತೀನಿ, ಮತ್ತೆ ಸಪ್ರೇಟಾಗಿ ಇದು ಮಾಡಲ್ಲ. ನೋಡಿ ಬಿಸ್ಕೆಟ್ಗಳು ನೋಡಿ ಎಷ್ಟು ಖಾಲಿಯಾಗಿದೆ ಅಂತ. 10 ರೂಪಾಯಿದಂತೂ ಮಾರಿ ಬಂದೇ ಇರೋದು, ಮಾರಿ ಅಷ್ಟೇ. ಇನ್ನೆಲ್ಲನೂ 10 ರೂಪಾಯಿದು ಖಾಲಿ. ಓರಿಯೋ ಬಿಸ್ಕೆಟ್ ಫುಲ್ ಖಾಲಿ. ನನ್ನ ಮಗ, ನಮ್ಮ ನಾಯಿ, ನಮ್ಮ ಬೆಕ್ಕು ಅವ್ರಿಗೋಸ್ಕರನೇ ಬಿಸ್ಕೆಟ್ ತರೋದು ಅಂಗಡಿಲಿ ನಾನಂತೂ. ನೋಡಿ ಒಂದು ಸ್ವಲ್ಪನೂ ಬಿಸ್ಕೆಟ್ ಬಿಟ್ಟಿಲ್ಲ. ಆಗಲೇ ಇನ್ನೂ ಬುಧವಾರ. ಇವಳು ಮತ್ತೆ ಲಾಸ್ಟಲ್ಲಿ ಬಂದು ಅದು ಅಂಟ್ಕೊಂಡು ಬಿಟ್ಟಿದೆಯಲ್ಲ, ಅದನ್ನೇ ತಿಂತಾ ಇದ್ದಾಳೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿದರೆ ತಿಂತಾ ಇದ್ಳು. ಒಂದೇ ಸರಿ ಹಾಕೋದು ಬೇಡ ಅಂತ. ಇವನು ತಿಂದಾಯ್ತಲ್ಲ, ಇವಾಗ ಬಾಯಿ ತೊಳ್ಕೊಳ್ತಾ ಇದ್ದಾನೆ. ಸ್ವೀಟು ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಹಾರ್ಲಿಕ್ಸ್ ಪೌಡರು, ಸ್ವಲ್ಪ ಗಾಳಿ ಹೋದರೆ ಗಮ್ ಥರ ಆಗಿಬಿಡುತ್ತೆ. ಸ್ವೀಟು ನೀನು ಬೇಡ ಅಂತಿದ್ದೀನಿ, ಹಂಗಾದ್ರೂ ಬರ್ತಾ ಇದ್ದಾಳೆ. ಅಷ್ಟರಲ್ಲಿ ನನ್ನ ಮಗ ಸ್ನಾನ ಮಾಡಿ ಪೂಜೆ ಮಾಡ್ದ. ಟೈಮ್ ಆಗಲೇ 7 o'clock ಆಗಿತ್ತು. ಅವನು ಪೂಜೆ ಮಾಡಿ ಓದ್ಕೊಳ್ತೀನಿ ಅಮ್ಮ ಅಂದರೆ ಅವನಿಗೆ ಸ್ವಲ್ಪ ಪ್ರಾಜೆಕ್ಟ್ ಇದಿತ್ತು, ಕಾಂಪಿಟೇಷನ್, ಅದಕ್ಕೆ ರೆಡಿ ಆಗೋಕ್ಕೆ ಇದೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ದ ಪಪೆಟ್ಸ್ ಮಾಡೋಕ್ಕೆ. ಇದು ಇವತ್ತಿನ ಸಂಜೆ ವಿಡಿಯೋ ಆಗಿತ್ತು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನು ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.